ನಮಸ್ತೆ ವಿದ್ಯಾರ್ಥಿಗಳು. ದ್ವಿತೀಯ PUCಯ 2026ರ ಮಾರ್ಚ್ನಲ್ಲಿ ನಡೆದಿರುವಂತಹ ಒಂದು ಪರೀಕ್ಷೆಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ಒಂದು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ಉತ್ತರಗಳನ್ನು KSEBದವರೇ ಹೊರಡಿಸಿರುವಂತಹದ್ದು ನೋಡ್ತಾ ಹೋಗೋಣ. ಮೊದಲನೆಯ ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಅನ್ನುವಂತಹದ್ದು. ಇನ್ನು ಎರಡನೆಯದು ಈ ಉತ್ತರ ಆಗಿರುತ್ತೆ. 2 ಮತ್ತು 4 ಎರಡೂ ಕೂಡ ಸರಿಯಾಗಿದೆ. ಇನ್ನು ಮೂರನೆಯ ಒಂದು ಬಹು ಆಯ್ಕೆ ಪ್ರಶ್ನೆಗೆ ಉತ್ತರ ಈ ವಿಷದಂತೆ. ಇನ್ನು ನಾಲ್ಕನೆಯದು ಈ ಪರಬ್ಬನ ವಕಾಲತ್ತು ವಹಿಸಿದಂತಹವರು ಅಂತ. ಇನ್ನು ಐದನೇದು ಈ ಗಂಜಿಗೆ ಗತಿ ಇಲ್ಲ ಅನ್ನುವಂಥದ್ದು. ಹಾಗೆ ಆರನೆಯ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ಇನ್ನು ಏಳನೆಯ ಒಂದು ಪ್ರಶ್ನೆಗೆ ಉತ್ತರ ಈ ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು. ಎಂಟನೆಯದು ಇಕಲಾಜಿಸ್ಟ್ ಅನ್ನುವಂತಹದ್ದು. ಇನ್ನು 9ನೆಯದಕ್ಕೆ ಈ ಸರಿಯಾದ ಉತ್ತರ ಆಗಿರುತ್ತೆ. ಈ ಆನೆಯಿಂದ 5 ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಇನ್ನು 10ನೆಯ ಒಂದು ಪ್ರಶ್ನೆಗೆ ಉತ್ತರ ಈ ಸರಿಯಾದ ಉತ್ತರ ಆಗಿರುತ್ತೆ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅನ್ನುವಂಥದ್ದು. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸು. 11ನೆಯ ಪ್ರಶ್ನೆ ನಿಶಾ ಶರ್ಮಾ. ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಸರಿಯಾದಂತಹ ಉತ್ತರ ನಿಶಾ ಶರ್ಮಾ. ಇನ್ನು 12ನೆಯದು CNR ರಾವ್ ಅವರು. ಹಾಗೆ 13ನೆಯ ಬಿಟ್ಟ ಸ್ಥಳಕ್ಕೆ ಸರಿಯಾದಂತಹ ಉತ್ತರ ಕುದುಪನಿಗೆ. ಇನ್ನು 14ನೆಯದಕ್ಕೆ ಸರಿಯಾದಂತಹ ಉತ್ತರ ರಾಮಾಯಣ. 15ನೆಗೆ ಬಿಟ್ಟ ಸ್ಥಳಕ್ಕೆ ಸರಿಯಾದಂತಹ ಉತ್ತರ ವಾರ್ತಾ ಇಲಾಖೆ. ಇನ್ನು ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಕದಡಿದ ಸರಿಲಂ ತಿಳಿ ಬಂದದೆ ಅನ್ನುವಂತಹದ್ದು ನಾಗಚಂದ್ರ ಅವರದು. ಇನ್ನು ಪುಲಗೆರೆ ಸೋಮನಾಥ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಉತ್ತರ 5ನೇದು ಸೋಮೇಶ್ವರ ಶತಕ ಆಗಿರುತ್ತೆ. ಇನ್ನು ಹಾಗೆ ಇದಕ್ಕೆ ಪುರಂದರದಾಸರು ಅನ್ನುವಂಥದ್ದು ಪುರಂದರದಾಸರು ಚಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿರ್ತಾರೆ. ಇನ್ನು ಮುಕ್ತಕಂಠ ಅನ್ನುವಂಥದ್ದು ಬೆಳಗು ಜಾವ. ಟಿ ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದು. ಹಾಗೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಕರುಣೆಯನ್ನು ತೋರಿಸುವುದಾದರೆ ಯುದ್ಧದಲ್ಲಿ ರಾಮನ ಆಯಸ್ಸು ಮತ್ತು ಪ್ರಾಣದವರೆಗೂ ಬರಬೇಡ, ರಾಮನನ್ನು ಯುದ್ಧದಲ್ಲಿ ಕೊಲ್ಲುವ ಮನಸ್ಸು ಮಾಡಬೇಡ ಎಂದು ರಾವಣನನ್ನು ಬೇಡ್ಕೊಳ್ತಾಳೆ. ಇನ್ನು 18ನೆಯದಕ್ಕೆ ಪ್ರಶ್ನೆಗೆ ಉತ್ತರ ಯುದ್ಧಕ್ಕೆ ಹೆದರದ ಮತ್ತು ಇರಿಯುವ ಕೊಲ್ಲುವಂತಹ ಗುಣ ವೀರನಾದವನಿಗೆ ಇರಬೇಕು. ಹಾಗೂ ಹರಿಷಡ್ವರ್ಗಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆಲ್ಲುವ ಗುಣ ಇರುವವನು ಯೋಗಿ ಅಂತ ಹೇಳ್ಬಿಟ್ಟು ಅನಿಸ್ಕೊಳ್ತಾನೆ. ಇನ್ನು 19ನೆಯ ಪ್ರಶ್ನೆ 2 ಅಂಕದ ಪ್ರಶ್ನೆಗೆ ಉತ್ತರ ಮುಪ್ಪು ಚಿಂತನಕ್ಕೆ ದಾರಿ ಜೀವನದ ಕೊನೆಗಾಲವಾಗಿರ್ತದೆ, ಅಲ್ಲಿ ಮರಣದ ಬಗೆಗೆ ಚಿಂತೆ ಆವರಿಸ್ತದೆ, ಹರೆಯ ದುಡಿಮೆಗೆ ಜೀವನೋತ್ಸಾಹಕ್ಕೆ ದಾರಿ, ಯೌವನದ ಕಾಲದಲ್ಲಿ ಶ್ರಮಪಟ್ಟು ದುಡಿದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ. ಹಾಗೆ 20ನೆಯ 2 ಅಂಕದ ಪ್ರಶ್ನೆಗೆ ಉತ್ತರ ಬಡಿದ ಸುತ್ತಿಗೆಗಳು, ಮೊಳೆಗಳು, ಮುಕುಟ, ಹೆಣೆದ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನ್ನರ ಕಿವುಡೆಬ್ಬಿಸಿದ ಕೊಂಬುಗಳು, ಕಾಲರಾಯನ ಗುಜುರಿ ಸೇರಿಲ್ಲ. ಇನ್ನು 21ನೆಯ ಪ್ರಶ್ನೆಗೆ ಉತ್ತರ ಇದು ಗದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. 21ನೆಯದು ಸಿದ್ಲಿಂಗಿಗೆ ಅದು ಹೇಗೂ ತಿಮ್ಮಪ್ಪ ಹೊಲೆಯವರು ಅಂತ ಹೇಳ್ಬಿಟ್ಟು ಗೊತ್ತಾಗಿತ್ತು. ಆದ ಕಾರಣ ಬಸಲಿಂಗ ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದಂತವನ್ನೇ ಎಬ್ಬಿಸಿದ್ಲು. ಇನ್ನು 22ನೆಯದು ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಧಾನವಾಗುವುದು ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಇನ್ನು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದಂತಹವರು. ಇದು ಕಲಾಂ ಅವರ ಬದುಕಿನ ಮಂತ್ರವಾಗಿತ್ತು. ಇನ್ನು
24ನೆಯ ಪ್ರಶ್ನೆ, ಸರ್ವ ವಯಸ್ಸು, ಅಭಿರುಚಿ, ಉದ್ಯೋಗ, ಜಾತಿಗಳ ಜನರಿಗೆ ಹಳ್ಳಿಯ ಹೋಟೆಲಿನಲ್ಲಿ ಸಮಾನದ ಸ್ಥಾನವಿದೆ. ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಪಳಾರದ ಅಂಗಡಿಯಾಗಿದೆ. ಆದುದರಿಂದ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಎಂಬುದು ವೀರೇಂದ್ರ ಸಿಂಪಿಯವರ ಅಭಿಪ್ರಾಯ ಅನ್ನುವಂಥದ್ದು 24ನೇ ಒಂದು ಪ್ರಶ್ನೆಗೆ ಉತ್ತರ. ಇನ್ನು ಈ ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇವು 2 ಅಂಕದ್ದು. ದುರ್ಗಪ್ಪ 25ನೇದು ಪ್ರಶ್ನೆಗೆ ಉತ್ತರ, ದುರ್ಗಪ್ಪ ಏನೋ ಇನಾಮು ಕೇಳೋ ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಇಲ್ಲ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಅಂತ ಹೇಳಿಬಿಟ್ಟು ಯೋಚಿಸಿದರು. ಇನ್ನು 26ನೇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಂಬರ್ 1 ಎನಿಮಿಗಳು ಎಂದರೆ PWDನವರು, ಕರೆಂಟಿನವರು ಹಾಗೆ ಟೆಲಿಫೋನಿನವರು. ಇನ್ನು 27ನೇಯ ಪ್ರಶ್ನೆ, ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್. ಅವಕ್ಕೆ ತಲೆ ಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ತವೆ ಅಷ್ಟೇ. ಆಸ್ಪತ್ರೆಗೆ ತೊಗೊಂಡು ಬಂದವನ್ನು ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳಿಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ಇನ್ನು 28ನೇಯ ಪ್ರಶ್ನೆ, ಸರ್ಕಸ್ ಕಂಪನಿಗಳಿಗೆಲ್ಲ ಪಾಪರೆದ್ದಿದ್ದು ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳನ್ನು ಹಿಡಿದದ್ದು. ಮರದ ವ್ಯಾಪಾರಿಗಳು ಲಂಚದ ಕಾಟ, ಸರ್ಕಾರದ ಬಿಗಿ ಧೋರಣೆಯಿಂದ ಸುಸ್ತಾಗಿ ಹೋಗಿದ್ದು. ಕಾಡಿಗೆ ಹಟ್ಟಿ ಬಿಡೋಣ ಅಂದರೆ ಅದು ಊರಿನ ಆನೆ. ಕಾಡಿಗೆ ಹೋಗಿದ್ದು ಮತ್ತೆ ಬಂದು ಲಾಯದೊಳಗೆ ನಿಂತಿದೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಮೇಲಿನ ಎಲ್ಲ ಪ್ರಶ್ನೆಗಳು ಕೂಡ ಯಾವುದಾದ್ರೂ 2ಕ್ಕೆ ಬರೆದ್ರೂ ಸಾಕು. ಇವೆಲ್ಲ ತೊಡಕುಗಳು ಕೃಷ್ಣೇಗೌಡನಿಗೆ ಇದ್ವು. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಂದರೆ ಸಂದರ್ಭದ ವಾಕ್ಯಗಳಾಗಿರುತ್ತೆ. ಮೊದಲಿಗೆ ಇರುವಂತಹದ್ದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. 29ನೇಯ ಪ್ರಶ್ನೆಗೆ ಸಂದರ್ಭದ ವಾಕ್ಯಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಒಂದು ಪದ್ಯ. ಹಾಗೆ ಕವಿ ಯಾರು ಅಂದರೆ ಕುಮಾರವ್ಯಾಸ. ನೋಡಿ, ಇವುಗಳನ್ನೆಲ್ಲವನ್ನು ಕೂಡ ಸರಿಯಾಗಿ ಗಮನಿಸಿ ನೀವು ಕೂಡ ಬರೆದಿದ್ರೆ ಅಥವಾ ನೀವು ಇನ್ನು ಬರೆಯುವಂತಹ ವಿದ್ಯಾರ್ಥಿಗಳು ಅಂದರೆ ದ್ವಿತೀಯ PUCಯ ವಿದ್ಯಾರ್ಥಿಗಳು ಈ ವರ್ಷ ಬರೆಯುತ್ತಿರುವಂತಹ ಅಂದರೆ ಮುಂದಿನ ಒಂದು ಪ್ರಸಕ್ತ ಸಾಲಿನಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಇವುಗಳನ್ನೆಲ್ಲ ಗಮನಿಸಿಬಿಟ್ಟು ಬರಿತಾ ಹೋಗಬೇಕು. ದ್ರೌಪದಿ ಭೀಮನಿಗೆ ಹೇಳುವ ಮಾತುಗಳು ಇವು. ಇನ್ನು ವಿರಾಟ ಮಹಾರಾಜನ ಆಸ್ಥಾನದಲ್ಲಿ ದ್ರೌಪದಿಗೆ ಕೀಚಕನಿಂದ ತುಂಬಿದಂತಹ ರಾಜಸಭೆಯಲ್ಲಿ ಅವಮಾನ ಆಗ್ತದೆ. ದ್ರೌಪದಿ ನೋವು ಅವಮಾನವನ್ನು ಅನುಭವಿಸಿ ಭೀಮನ ಸಹಾಯಕ್ಕಾಗಿ ಬೇಡ್ತಾಳೆ. ಭೀಮ ದ್ರೌಪದಿಯ ಸಹಾಯಕ್ಕೆ ನಿಲ್ಲದೇ ಇದ್ದಾಗ ಹೆಂಡತಿಯ ಕಷ್ಟದಲ್ಲಿ ಒಬ್ಬನೇ ಗಂಡವೈರಿಗಳನ್ನು ಕಡಿದು ತುಂಡು ತುಂಡು ಮಾಡ್ತಾನೆ. ಇಲ್ವೇ ತನ್ನ ಪ್ರಾಣವನ್ನೇ ಅರ್ಪಿಸ್ತಾನೆ. ತನಗೆ 5 ಜನ ಗಂಡಂದಿರು, 3 ಲೋಕದಲ್ಲೇ ಪ್ರಸಿದ್ಧರಾದವರು, ಆದರೂ ನನ್ನನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುವಂತಹ ಸಂದರ್ಭ ಇದಾಗಿದೆ. ಇನ್ನು 30ನೇಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪದ್ಯ ಹಬ್ಬಲಿಯವರ ರಸಬಳ್ಳಿ ಅನ್ನುವಂತಹದ್ದು. ಇದು ಒಂದು ಜನಪದ ಪದ್ಯ ಆಗಿದೆ. ಹಲಸಂಗಿ ಗೆಳೆಯರು ಗರತಿಯ ಹಾಡು ಅನ್ನುವಂಥದ್ದು. ಇದು ಗೆಳೆತನವನ್ನು ಕುರಿತು ಗರತಿಯೊಬ್ಬಳು ಹೇಳುವಂತಹ ಮಾತು ಇದಾಗಿದೆ. ಇನ್ನು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಂಬ ಮಾತಿನಂತೆ ಉತ್ತಮರ ಗೆಳೆತನ ಪುತ್ಥಳಿ ಅಥವಾ ಪ್ರತಿಮೆಯ ಬಂಗಾರದ ಹಾಗೆ ಅದಕ್ಕೆ ಬೆಲೆ ಹೆಚ್ಚು. ಮತ್ತು ಹೀನರ ನೀಚರ ಅಂದರೆ ಅವಿವೇಕಿಗಳ ಗೆಳೆತನ ಮಾಡಿದರೆ ಬಂಗಾರದ ಹಾಗೆ ಕಾಣುವ ಹಿತ್ತಾಳೆಗಿಂತಲೂ ಕೂಡ ಬಲು ಹೀನ ಆಗುತ್ತದೆ ಅಂತ ಹೇಳಿಬಿಟ್ಟು ಜನಪದ ಗರತಿಯೊಬ್ಬಳು ಹೇಳಿರುವಂತಹ ಮಾತುಗಳು ಇವಾಗಿದೆ. ಇನ್ನು 31ನೇದು ಪದ್ಯ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ವಾಕ್ಯ. ಕವಯಿತ್ರಿ ಲಲಿತಾ ಸಿದ್ದಬಸವಯ್ಯ ಅವರು. ಇನ್ನು ವಯೋವೃದ್ಧರ ತವಕ ತಲ್ಲಣಗಳ ಚಿತ್ರಣಗಳನ್ನು ಹೇಳುವಂತಹ ಸಂದರ್ಭ ಇದಾಗಿದೆ. ಇನ್ನು ವಯೋವೃದ್ಧ ತಂದೆ ತಾಯಿಯರನ್ನು ಜವಾಬ್ದಾರಿಯನ್ನು ನಿರ್ವಹಿಸುವ ಹಿನ್ನೆಲೆಯಲ್ಲಿ ಹಂಚಿಕೊಂಡಿದ್ದಾರೆ. ಮುದುಕಿ ದೊಡ್ಡ ಮಗನ ಹತ್ತಿರ ಕನ್ನಡ ದೇಶದಲ್ಲಿ ಇರುವ ಕಾರಣ ಮಗ ಸೊಸೆ ಹೊರಗೆ ಹೋದಾಗ ಅಕ್ಕಪಕ್ಕದವರ ಹತ್ತಿರ 4 ಮಾತಾಡಿ ಬಯಕೆ ತೀರಿಸ್ಕೊಳ್ತಾಳೆ. ಆದರೆ ಪಾಪ ಮುದುಕ ದೂರದ ಊರಾದ ಅಸ್ಸಾಂನಲ್ಲಿದ್ದಾರೆ, ಅವರಿಗೆ ಅಲ್ಲಿನ ಮಾತು ಸ್ವಲ್ಪ ಓಡುವುದಿಲ್ಲ ಅನ್ನುವಂತಹದ್ದು ಹೇಳುವಂತಹ ಸಂದರ್ಭ ಇದು. ಇನ್ನು ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು.
32ನೆಯ ಒಂದು ಸಂದರ್ಭದ ವಾಕ್ಯ. ಗದ್ಯದ ಹೆಸರು ಮುಟ್ಟಿಸಿಕೊಂಡವನು ಅನ್ನುವಂಥದ್ದು. ಇದು ಒಂದು ಮುಟ್ಟಿಸಿಕೊಂಡವನು ಅನ್ನುವಂತಹ ಗದ್ಯದ ಲೇಖಕರು ಪಿ ಲಂಕೇಶ್ರವರು. ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದಂತಹ ಮಾತು ಇದಾಗಿದೆ. ಸೂತಕವನ್ನು ಪರಿಹರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಬಸಲಿಂಗ ಮೈ ತೊಳೆದುಕೊಂಡ. 3ನೆಯ ದಿನ ನೋವು ಶುರುವಾಯಿತು. ಸುಳ್ಳು ಹೇಳದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಉಳಿದ ವೈದ್ಯರನ್ನು ಕಾಣ್ತಾನೆ. ಬೇರೆಯವರ ಸಲಹೆ ಸರಿ ಕಾಣದೆ ಕೊನೆಗೆ ತಿಮ್ಮಪ್ಪನವರ ಬಳಿ ಬಂದು ಸುಳ್ಳು ಹೇಳಿದ. ತಿಮ್ಮಪ್ಪನವರು ಆದದ್ದು ಆದ ಹಾಗೆ ಹೇಳು ಎಂದಾಗ ಬಸಲಿಂಗ ಹೇಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿ ಅಂತ ಹೇಳ್ತಾನೆ. ತಿಮ್ಮಪ್ಪನವರು ಆಗುವುದಿಲ್ಲ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ ಹಚ್ಕೋ ಅಂತ ಹೇಳುವಂತಹ ಸಂದರ್ಭ ಇದು. ಇನ್ನು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯ. ಇದು 33ನೆಯ ಒಂದು ವಾಕ್ಯ ಆಗಿದೆ. ಇದ ಒಂದು ಗದ್ಯವನ್ನು ರಚಿಸಿದಂತಹವರು ಲೇಖಕಿ ನೇಮಿಚಂದ್ರ ಅವರು. ನೇಮಿಚಂದ್ರ ತನ್ನ ಗೆಳತಿ ಸೀತಾಗೆ ಹೇಳಿದಂತಹ ಮಾತು ಇದು. ಸೀತಾ ಎಲ್ಲವೂ ತಟ್ಟನೆ ಸರಿ ಹೋಗಿ ಬಿಡಬೇಕು ಎಂಬ ಸ್ವಭಾವದವಳಾಗಿದ್ಲು. ದುಡಿಯಲು ಸಿದ್ಧವಿರಲಿಲ್ಲ. ಲೇಖಕಿ ಸಂಶೋಧನೆ ಮುಗಿಸಿ ಕೆಲಸ ಪಡೆದು ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೊಂಡಿದ್ರು. ಸೀತಾ ಗೆಳತಿ ಮನೆಗೆ ಬಂದು ನೀನು ಅದೃಷ್ಟವಂತೆ ಎಂದು ಹೇಳಿದಾಗ ಅದಕ್ಕೆ ಲೇಖಕಿ ನಾನು ಅದೃಷ್ಟವಂತೆ, ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಹೇಳುವಂತಹ ತಂದೆ ಇದ್ರಲ್ಲ ಅದು ನನ್ನ ಅದೃಷ್ಟ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳಿಬಿಟ್ಟು ಹೇಳಿರ್ತಾರೆ. ಇನ್ನು ಮುಂದಿನದು 34ನೆಯ ಸಂದರ್ಭದ ವಾಕ್ಯಕ್ಕೆ ಅದು ಒಂದು ಗದ್ಯ ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹದ್ದು. ಲೇಖಕರು ಮುದ್ದಣ್ಣ ರಚಿಸಿರುವಂತಹದ್ದು. ಮುದ್ದಣ್ಣ ಮನೋರಮೆಗೆ ಹೇಳುವಂತಹ ಮಾತು. ಮುದ್ದಣ್ಣ ಕ್ಲಿಷ್ಟಕರ ಸಂಸ್ಕೃತದಲ್ಲಿ ಕಥೆಯನ್ನು ಹೇಳಬೇಕು ಅಂತ ಪ್ರಾರಂಭಿಸ್ತಾರೆ. ಮನೋರಮೆ ಅದನ್ನು ವಿರೋಧಿಸಿ ಕನ್ನಡದ ಸೊಗಸೇ ತನಗೆ ತಿಳಿದಿಲ್ಲ ಎನ್ನುವುದನ್ನು ಮುದ್ದಣ್ಣ ಕತೆ ಹೇಗೆ ಹೇಳುವುದು ಎಂದಾಗ ಮನೋರಮೆ ಅರ್ಥಪೂರ್ಣವಾದಂತಹ ಕನ್ನಡದಲ್ಲಿ ತಿಳಿಯಾದ ಭಾಷೆಯಲ್ಲಿ ಹೇಳುವಂತ ಹೇಳ್ತಾರೆ. ಇನ್ನು ಮುದ್ದಣ್ಣ ಕರಿಮಣೆಯ ಸರದಲ್ಲಿ ಕೆಂಪು ಹವಳಗಳನ್ನು ಪೋಣಿಸಿದಾಗ ಹೇಗೆ ಅದರ ಅಂದ ಹೆಚ್ಚುತ್ತದೆಯೋ ಹಾಗೆ ಸಂಸ್ಕೃತ ಪದಗಳನ್ನು ಅಲ್ಲಲ್ಲಿ ತಂದು ದೇಸಿ ಭಾಷೆಯಲ್ಲಿ ಕಥೆಯನ್ನು ಹೇಳಿದ್ದೇನೆ ಎನ್ನುವಂತಹ ಒಂದು ಸಂದರ್ಭ. ಇನ್ನು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹ ಸಂದರ್ಭದ ವಾಕ್ಯಗಳು. 35ನೆಯ ಪ್ರಶ್ನೆ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದ್ದು. ಇನ್ನು ಲೇಖಕರು KP ಪೂರ್ಣಚಂದ್ರ ತೇಜಸ್ವಿಯವರು. ಮೂಡಿಗೆರೆ ಜನತೆ ಕೃಷ್ಣೇಗೌಡರ ಆನೆಯನ್ನು ತಂದಾಗ ಹೇಳಿದಂತಹ ಮಾತುಗಳು ಇವು. ಕೃಷ್ಣೇಗೌಡ ಗೂಳೂರು ಮಠದಿಂದ ಆನೆಯನ್ನು ಕೊಂಡು ತಂದಾಗ ಇಲ್ಲಿಗೆ ಇವನ ಕತೆ ಮುಗೀತು ಅಂತ ಅಂದ್ಕೊಂಡ್ರು. ಎಲ್ಲ ತರಹದ ವ್ಯವಹಾರವನ್ನು ಮಾಡಿ ನಷ್ಟ ಅನುಭವಿಸಿ ಸೋತು ಇದ್ದಂತಹ ಕೃಷ್ಣೇಗೌಡನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಜನ ತೀರ್ಮಾನಿಸ್ತಾರೆ. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತ ಹಾಗೆ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಅಂತ ಹೇಳ್ಬಿಟ್ಟು ಎಲ್ಲರ ಅಭಿಪ್ರಾಯವಾಗಿತ್ತು. ಈ ಸಂದರ್ಭದಲ್ಲಿ ಬರುವಂತಹ ಮಾತು ಇದಾಗಿದೆ. ಇನ್ನು 36ನೇಯದು ದೀರ್ಘಗದ್ಯ ಕೃಷ್ಣೇಗೌಡನ ಆನೆ. ಇನ್ನು ಲೇಖಕರು KP ಪೂರ್ಣಚಂದ್ರ ತೇಜಸ್ವಿಯವರದು. ಫಾರೆಸ್ಟರ್ ನಾಗರಾಜ ನಿರೂಪಕರಿಗೆ ಹೇಳಿದಂತಹ ಮಾತು ಇದು. ನಾಗರಾಜ ದುರ್ಗಪ್ಪನಿಂದ ಕೊಡಲಿ ಕಿತ್ತಿಟ್ಟುಕೊಂಡಿದ್ದೇಕೆ ಅಂತ ಹೇಳಿಬಿಟ್ಟು ನಿರೂಪಕರು ವಿಚಾರಿಸಲು ಹೋದಾಗ ನಾಗರಾಜ ಈ ಮೇಲಿನ ಮಾತನ್ನು ಹೇಳ್ತಾನೆ. ಕೋರ್ಟಿನಲ್ಲಿ ದುರ್ಗಪ್ಪ ಯಾವುದರಿಂದ ಮರ ಕಡಿತಿದ್ದರೆಂದು ಸಾಕ್ಷಿ ಕೇಳಿದಾಗ ಹಾಜರುಪಡಿಸಲು ಈ ವೆಪನ್ ಮುಖ್ಯ ಅಂತ ಹೇಳಿಬಿಟ್ಟು ಹೇಳುವ ಸಂದರ್ಭದಲ್ಲಿ ಬರುವಂತಹ ಮಾತು ಇದು. ಇನ್ನು ಮುಂದಿನದು 4 ಅಂಕಗಳಿಗೆ ಸಂಬಂಧಿಸಿರುವಂತಹದ್ದು, ಅಂದರೆ ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಮೊದಲನೇದು ನೋಡ್ತಾ ಹೋಗೋಣ. 37ನೇಯದಕ್ಕೆ ಉತ್ತರ. ರಾವಣನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನೆ. ರಾಮನಿಂದ ಸೀತೆಯನ್ನು ಬೇರ್ಪಡಿಸಿ ತಂದು ಹುಟ್ಟಿಸಿದ್ದು ಒಡ ಹುಟ್ಟಿದ ತಮ್ಮನಾದ ವಿಭೀಷಣನ ಹಿತವಚನವನ್ನು ಕೇಳದೇ ಗದರಿಸಿ ಓಡಿಸಿದ್ದು ದುರ್ವ್ಯಸನಿಯಾದೆ ಅಂತ ಹೇಳಿಬಿಟ್ಟು ವ್ಯತಿಸ್ತಾನೆ. ಕೀರ್ತಿ ಮಸುಕಾಗಿದ್ದು ಸೋಲಿನ ಅವಮಾನ ಮನಸ್ಸಿನ ಮೂಲಗುಣದ ಕೇಡನ್ನು ಸುಗತಿ ದೂರಾದದ್ದನ್ನು ಗಮನಿಸಿದ ಸಜ್ಜನರಿಗಾಗುವ ಬೇಸರ ಜನತಾಪವಾದ ಮುಂತಾದವುಗಳನ್ನು ಗಮನಿಸದೆ ಹೋದೆ ಎಂಬಿತ್ಯಾದಿಯಾಗಿ ಪಶ್ಚಾತ್ತಾಪವನ್ನು ಪಡ್ತಾನೆ.
38ನೆಯ ಪ್ರಶ್ನೆಗೆ ಒಂದು ಉತ್ತರ. ದ್ರೌಪದಿಯು ಕೀಚಕನಿಂದಾಗಿ ಅವಮಾನದ ಸಂಕಟವನ್ನು ಪಂಚಪಾಂಡವರಲ್ಲಿ ಯಾರಿಗೆ ಹೇಳಿ, ಯಾರ ಬಳಿಯಲ್ಲಿ ಹೋಗಿ ಹೇಳಲಿ, ಯಾರಿಗೆ ಕೂಗಿ ಹೇಳಲಿ, ಯಾರೆಲ್ಲ ಬೇಡ್ಕೊಳ್ಳಿ, ಈ ಹೆಂಗಸು ಜನ್ಮ ಸುಡಲಿ, ಘೋರಪಾಪಿ ನಾನು, ನನ್ನಷ್ಟು ನೋವು ಅನುಭವಿಸಿದವರು ಈ ಮೊದಲು ಯಾರೂ ಇಲ್ಲವೆಂದು ನರಳಿ ನನಗೆ ಮರಣವಾದರೂ ಬರಬಾರದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಮೇಲೆ ಹೊಡೆದುಕೊಂಡು ಗೋಳಾಡಿದ್ಲು. ಯಮಸುತ ಧರ್ಮಕ್ಷಮೆ ಪಾರ್ಥ ಪ್ರೀತಿ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ನಕುಲ ಸಹದೇವರು ಕೀಚಕನನ್ನು ಕೊಲ್ಲಲು ಕೂಡ ಅವರು ಅಸಮರ್ಥರು. ಕಲಿಭೀಮನನ್ನು ಇವನು ಮಿಡುಕುಳ್ಳ ಈತನು ಅಂದರೆ ಕಲಿಭೀಮ ಮಾತ್ರ ಮಿಡುಕುಳ್ಳ ಗಂಡ, ಕೀಚಕನ ಉಪ್ಪಟಳವನ್ನು ನಿವಾರಿಸುವನು ಅಂತ ಹೇಳಿಬಿಟ್ಟು ತೀರ್ಮಾನಿಸ್ತಾಳೆ. ಇನ್ನು 39ನೆಯದಕ್ಕೆ ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ ನಿಸ್ಸಾರವೂ ನಿರ್ವೀರ್ಯವೂ ಆಗಿಬಿಡುವಂತಹ ನಾಗರಿಕ ಬದುಕಿನ ಚಿತ್ರಣ ಶಿಕ್ಷಿತರಾಗೋದು ಅಂತ ಹೇಳಿಬಿಟ್ಟು ಭಾಷಾ ವಲಯದಿಂದ ದೂರ ಆಗೋದು. ಕಲಿತದ್ದು ಏನೇನು ಕಲಿತದ್ದು ಅಂದರೆ ಕ್ಯೂನಿನಲ್ಲಿ ಫುಟ್ಪಾತಿನಲ್ಲಿ ಸಂಚರಿಸುವಂಥದ್ದು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದಿರು, ಅವರಿವರನ್ನು ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು. ವಿದ್ಯೆ ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು. ನೋಡಿ, ಇಷ್ಟು ಕಲಿತದ್ದು ಏನು, ಹಾಗೆ ವಿದ್ಯೆಯಲ್ಲಿ ಕಲಿತದ್ದು ಏನು ಅನ್ನುವಂಥದ್ದಕ್ಕೆ ಉತ್ತರ. ಇನ್ನು 40ನೆಯ ಪ್ರಶ್ನೆ, ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು, ದರೆ ಹತ್ತಿ ಉರಿದಾಗ ನಿಲ್ಲಲಾಗದು ಅನ್ನುವಂತಹದ್ದು. ಹಾಗೆ ಏರಿಯೇ ನೀರನ್ನು ಕುಡಿದರೆ, ಬೇಲಿ ಬೆಳೆಯನ್ನು ತಿಂದರೆ, ಇದು 2 ಅಂಕದ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಾರಿ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ, ತಾಯಿಯ ಮೊಲೆ ಹಾಲು ವಿಷವಾಗಿ ಕೊಂದರೆ ಯಾರಿಗೆ ದೂರುವುದು? ಕಾಪಾಡಬೇಕಾದರೆ ಕೊಲ್ಲುವುದಾದರೆ ರಕ್ಷಕರೇ ಭಕ್ಷಕರಾದಾಗ ಮತ್ತಾರಿಗೆ ದೂರಲು ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಇನ್ನು 4 ಅಂಕಗಳಿಗೆ ಸಂಬಂಧಿಸಿದಂತಹ ಗದ್ಯಗಳಿಗೆ ಸಂಬಂಧಿಸಿದಂತಹ ಉತ್ತರಗಳು. 41ನೆಯದು, 1890ರಲ್ಲಿ ಕಾರ್ವೇರ್ ಮಾರ್ಷ್ ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದ ವಾಲ್ಪರೆಗೆ ಬರ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವಂಥದ್ದು ಅರಿವಾಗುವಾಗ ತಡವಾಗಿತ್ತು. ಎಲ್ಲ ಕಷ್ಟಗಳನ್ನು ದಾಟಿ ಸಾಕ್ತಾನೆ. ಕಾಡು ಜನರು ಓಡಾಡಿದ ದಾರಿ ಗೋಚರಿಸ್ತದೆ. ಆದಿವಾಸಿಗಳ ಹಾಡಿಗೆ ಬರುವುದು ಪೂನಚ್ಚಿ ಎಂಬ ಆದಿವಾಸಿಯ ಪರಿಚಯ. ಆತನ ನೆರವಿನಿಂದ ಸ್ಥಳೀಯರ ವಿಶ್ವಾಸ, ಇಡೀ ಪ್ರದೇಶದ ನಕ್ಷೆ ತಯಾರಿಕೆ, ತಾನು ಇಲ್ಲಿಯೂ ಇರಬೇಕು ಅಂತ ಹೇಳಿಬಿಟ್ಟು ನಿರ್ಧರಿಸಿದ್ದು. ಆಗ ತಾನೇ ಬಂದ ಚಹಾ ಗಿಡದ ನೆಟ್ಟು ಹುಲುಸಾಗಿ ಬೆಳೆದ ಚಹಾ ಗಿಡಗಳನ್ನು ಪಳಗಿಸುತ್ತಾ, ಕಾಡು ಕಡಿಯುತ್ತಾ, ತೋಟವನ್ನು ವಿಸ್ತರಿಸುತ್ತಾ ಅಲ್ಲಿಯೇ 1934ರವರೆಗೆ ನೆಲೆಸಿರ್ತಾನೆ. ಇನ್ನು 42ನೆಯ ಪ್ರಶ್ನೆಗೆ ಉತ್ತರ, ಆ ಒಳಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪವಿದೆ. ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತಹ ಒಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸುತ್ತದೆ. ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದೃಷ್ಟಿಗೆ ಬೀಳಿಸುತ್ತದೆ. ಆಟಿ ಸೋಣ ಕಾಲದ ಮಳೆಗಾಲದಲ್ಲಿ ಕೇಳುವುದೇ ಬೇಡ. ಅಲ್ಲಿ ಇಲ್ಲಿಂದ ಪಾತ್ರೆ, ಪಗಡಿ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿಯುತ್ತದೆ. ಆದ್ದರಿಂದ ಚಿನ್ನಮ್ಮ ಒಳೆಯನ್ನು ನಿಂದಿಸಬಾರದು ಅಂತ ಹೇಳಿಬಿಟ್ಟು ಲೇಖಕಿ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಮುಂದಿನದು 43ನೆಯ ಪ್ರಶ್ನೆಗೆ
ಒಂದು ಉತ್ತರ ಅಂದರೆ ಇದು ದೀರ್ಘಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಡ್ರೈವರ್ ಲೋಡು ಲಾರಿ ಚಾಲನೆ ಮಾಡಿಕೊಂಡು ಬರುವಾಗ 2 ದಮ್ ಬೀಡಿ ಸೇರಬೇಕು ಅನ್ನುವಂತಹ ಚಪಲ ಬಾಧಿಸಿ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದುಕೊಳ್ಳಲು ಹೇಳಿ ಬೀಡಿ ಹಚ್ಕೊಂಡು 1 ದಮ್ ಎಳೆದು ತಲೆ ಎತ್ತುವಷ್ಟರಲ್ಲಿ ಲಾರಿ ರಸ್ತೆಯಿಂದ ಪಕ್ಕಕ್ಕೆ ಹೊರಳಿ ಎದುರಿಗಿದ್ದ ಗೋಣಿ ಮರದತ್ತ ನೋಡಿತು. ಸ್ಟೇರಿಂಗ್ ಬಿಡುವಂತೆ ಕೃಷ್ಣನಿಗೆ ಹೇಳಿದ. ಅಬ್ಬಾಸನಿಗೆ ಗಡಿಬಿಡಿಯಲ್ಲಿ ಬ್ರೇಕ್ ಹಾಕಬೇಕು ಎಂಬುದು ನೆನಪಾಗಲಿಲ್ಲ. ಲಾರಿ ಮರಕ್ಕೆ ಗುದ್ದಿದ ಪರಿಣಾಮವಾಗಿ ಮರದ ದಿಮ್ಮೆಗಳು ಮುನ್ನುಗ್ಗಿ ಬಂದು ದಿಮ್ಮಿ ಮತ್ತು ಮರದ ನಡುವೆ ಸಿಲುಕಿದ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಅಪ್ಪಚ್ಚಿಯಾದರು. ಹೀಗಾಗಿ ಇವರಿಬ್ಬರ ಸಾವಿಗೆ ಅಬ್ಬಾಸ್ನ ಬೀಡಿ ಸೇದುವ ಚಪಲ ಕಾರಣವೇ ಹೊರತು ಆನೆಯಲ್ಲ. ಇನ್ನು 44ನೆಯ ಪ್ರಶ್ನೆಗೆ ಉತ್ತರ. ನಿಗೂಢವಾಗಿ ಕಾಣೆಯಾದ ನಾಗರಾಜನ ಬಗ್ಗೆ ಹಲವಾರು ಊಹಾಪೋಹಗಳು ಎದ್ದವು. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿದರು. ಕಾಡಾನೆಗಳ ಹಿಂದೆ ಹೋದ ನಾಗರಾಜನಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇರಲಿಲ್ಲ ಅಂತ ಮತ್ತೆ ಕೆಲವರು. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಅಂತ ಕೆಲವರು ಶಂಕಿಸ್ತಾರೆ. ನಾಗರಾಜನಿಗೆ ಮನ ಪರಿವರ್ತನೆಯಾಗಿ ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸ್ಕೊಂಡು ಓಡಾಡ್ತಾ ಇದ್ದ. ನಾಗರಾಜನನ್ನು ಗಂಧ ಸಾಗಾಣಿಕೆ ಗಂಗಾಧರನ ಗ್ಯಾಂಗೇ ಕೂನಿ ಮಾಡಿತು ಅಂತ ಹೇಳಿಬಿಟ್ಟು ನಾಗರಾಜನು ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಇಣುಕಿ ನೋಡುವಾಗ ಕಾರಿನ ಗಾಜನ್ನು ಹೇರಿಸಿ ಕುತ್ತಿಗೆ ಸಿಕ್ಕಿಸಿ ಕೊಂದರು ಅಂತ ಹೇಳಿಬಿಟ್ಟು ಹೀಗೆ ನಾನಾ ಊಹಾಪೋಹಗಳು ಎದ್ದವು. ಇನ್ನು ಭಾಗ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ. 45ನೆಯ ಪ್ರಶ್ನೆ ಸಮಾನಾರ್ಥಕ ಪದಗಳು ಆಗಿರುತ್ತೆ. ಬಂಗಾರ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು ಹೊನ್ನು, ಸುವರ್ಣ, ಚಿನ್ನ, ಕನಕ ಇತ್ಯಾದಿ. ಇನ್ನು ಕಣ್ಣು ಅನ್ನುವಂತಹದ್ದಕ್ಕೆ ನಯನ, ಲೋಚನ, ಅಕ್ಷಿ ಇತ್ಯಾದಿ. ಇನ್ನು ಪುಷ್ಪ ಅನ್ನುವಂತಹ ಪದಕ್ಕೆ ಸಮಾನಾರ್ಥ ಹೂವು, ಕುಸುಮ, ಸುಮ ಇತ್ಯಾದಿ. ಇನ್ನು 46ನೆಯ ಒಂದು ಪ್ರಶ್ನೆಗೆ ಗುಣವಾಚಕಗಳನ್ನು ಗುರುತಿಸಿರುವಂತಹದ್ದು. ಕಲಿ ಭೀಮ ಅನ್ನುವಂತಹದ್ರಲ್ಲಿ ಗುಣವನ್ನು ಸೂಚಿಸುವಂತಹದ್ದು ಕಲಿ. ಹುಸಿನಿದ್ದೆ ಅನ್ನುವಂತಹದ್ರಲ್ಲಿ ಹುಸಿ, ಕಿರುಹಾದಿ ಅನ್ನುವಂಥದ್ರಲ್ಲಿ ಕಿರು. ಇನ್ನು ಧಾತುವನ್ನು ಗುರುತಿಸುವಂತಹದ್ದು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತಾರೆ. 47ನೆಯ ಪ್ರಶ್ನೆ ಓದುವನು ಅನ್ನುವಂಥದ್ರಲ್ಲಿ ಓದು ಧಾತು ಆಗಿರುತ್ತೆ. ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ ಅನ್ನುವಂಥದ್ದು, ಹಾಡುಗಳು ಅನ್ನುವಂಥದ್ರಲ್ಲಿ ಧಾತು. ಇನ್ನು 48ನೆಯದು ಗುರುವಿಗೆ ಅನ್ನುವಂಥದ್ರಲ್ಲಿ ಚತುರ್ಥಿ ವಿಭಕ್ತಿ, ಗೆ ಅನ್ನುವಂಥದ್ದು ಬಂದಿರೋದ್ರಿಂದ ಚತುರ್ಥಿ ವಿಭಕ್ತಿ. ಇನ್ನು ವಿಶ್ವಾಸದಿಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಗದ್ಯದೋಳು ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇದು ಹಳೆಗನ್ನಡ. ಒಳ್ಳು ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇನ್ನು 49ನೆಯದು ರಾಯ ಅನ್ನುವಂಥದ್ದಕ್ಕೆ ತತ್ಸಮ ರಾಜ, ದನಿ ಅನ್ನುವಂಥದ್ದಕ್ಕೆ ತತ್ಸಮ ಧ್ವನಿ, ಪಯಣ ಅನ್ನುವಂಥದ್ದಕ್ಕೆ ಪ್ರಯಾಣ. ಇನ್ನು ನುಡಿಗಟ್ಟುಗಳನ್ನು ಅರ್ಥಪೂರ್ಣವಾಗಿ ಬಳಸಿದ 2 ವಾಕ್ಯಗಳನ್ನು ರಚಿಸಿ ಅಂತ ಕೇಳಿದರೆ 2 ನುಡಿಗಟ್ಟುಗಳನ್ನು ಅರ್ಥಪೂರ್ಣವಾಗಿ ಬಳಸಿಬಿಟ್ಟು ಬರೀಬೇಕಾಗುತ್ತೆ. ಇನ್ನು ಪ್ರಬಂಧ ಸಂಬಂಧಿಸಿರುವಂತಹದ್ದು ನೋಡಿ ಯಾವ ರೀತಿಯಾಗಿ ಮಾರ್ಕ್ಸನ್ನು ಬೈಫರ್ಗೇಟ್ ಮಾಡ್ತಾರೆ ಅಂದರೆ ಪೀಠಿಕೆಯನ್ನು ಬರೆದರೆ 1 ಅಂಕ ಇರುತ್ತೆ, ವಿಷಯ ವಿವರಣೆಯನ್ನು ಬರೆದರೆ 2 ಅಂಕ, ಇನ್ನು ಉಪಸಂಹಾರ ಅಂತ ಅದನ್ನು ಬರೆದ್ರೆ 1 ಅಂಕ ಇರುತ್ತೆ. ಇನ್ನು ಪತ್ರಲೇಖನದಲ್ಲಿ ನೋಡ್ತಾ ಹೋಗಿ 52ನೇದು 4 ಅಂಕ. ಇದಕ್ಕೂ ಕೂಡ ಪತ್ರದ ಮಾದರಿ, ದಿನಾಂಕ ಮತ್ತು ವಿಳಾಸಗಳಿಗೆ 1 ಅಂಕ, ಪತ್ರದ ಒಡಲು ಮತ್ತು ವಿಷಯ ಪ್ರಸ್ತಾವನೆಗೆ 2 ಅಂಕ, ಪತ್ರದ ಮುಕ್ತಾಯಕ್ಕೆ 1 ಅಂಕ. ಹಾಗೆ ಮೌಲ್ಯಮಾಪಕರು ಈ ಮೇಲೆ ಸೂಚಿತ ಅಂಶಗಳೊಂದಿಗೆ ಸ್ವವಿವೇಚನೆಯಿಂದ ಅಂಕವನ್ನು ನಿಗದಿಪಡಿಸಬೇಕು ಅಂತ ಅವರು ಹೇಳಿದ್ದಾರೆ. ಇಷ್ಟು ಒಂದು 2026ರ ಪರೀಕ್ಷೆ 1ರ ಒಂದು ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಕೊಟ್ಟಿರುವಂತಹ ಉದ್ದೇಶ ಅಂದರೆ ಮುಂದಿನ
ಒಂದು ವರ್ಷದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂತಹದ್ದನ್ನು ಇರ್ಬೋದು. ಹಾಗೆ ಕೆಲವೊಂದು ಬಾರಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳು ಕೂಡ ಒಮ್ಮೊಮ್ಮೆ ರಿಪೀಟ್ ಆಗೋದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ನಿಮಗೆ ಈಸಿ ಆಗುತ್ತೆ. ಸೊ ನೀವು ಕೂಡ ಇವುಗಳ ಮಾದರಿಯಲ್ಲಿಯೇ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನಿಸಿ. ಧನ್ಯವಾದ.